ದೇವರು ಅಂದರೆ ಏನು ನಿಮ್ಮ ಪ್ರಕಾರ? ದೇವರು ಇದಾನ ಇಲ್ವಾ? ನೀವು ದೇವರು ಅಂತೀರಿ, ಎಸ್, ನಾನು ಅದೊಂದು ಪ್ರಕೃತಿಯ ಶಕ್ತಿ ಅಂತ ಕರಿತೀನಿ ಸರ್. ಆದರೆ ನಮ್ಮ ದೇಶ ಸಾಧು ಸಂತರ ನಾಡು. ಓಕೆ, ನಮ್ಮಲ್ಲಿ ಎಷ್ಟೋ ಜನ ಋಷಿ ಮುನಿಗಳು ಇವರು ಪವಾಡಗಳನ್ನ ಮಾಡಿಲ್ಲ, ಆದರೆ ಅವ್ರನ್ನ ಪವಾಡ ಪುರುಷರು ಅಂತ ಜನ ನಂಬ್ತಿದ್ರು. ಸೊ ಆ ಥರ ನಿಮ್ಮ ಗುರುಗಳು ಯಾರಾದರೂ ಇದ್ದಾರಾ? ನೀವು ಯಾರಾದರೂ ಹೋಗ್ತೀನಿ, ನೀವು ಯಾರ ಥರ ಹೋಗ್ತೀರಾ ನೀವು? ನಿಮ್ಗೆ ಈಗಲೂ ಹೇಳ್ತೀನಿ, ನಾನು ಹೋದಷ್ಟು ದೇವಸ್ಥಾನಗಳಿಗೆ ನಿಜವಾದ ಧರ್ಮ, ನಂಬಿಕೆ, ದೇವರು ಅಂತ ಇದು ಅವರು ಹೋಗಿಲ್ಲ. ನೀವು ಕೇವಲ ಹಿಂದೂ ಧರ್ಮದ. ಎಸ್, ಈ ಪ್ರಶ್ನೆ ನಿಮ್ಮಿಂದ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನು. ಹೌದು. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಗೌರೀಶ್ ಅಕ್ಕಿ ಸ್ಟುಡಿಯೋದಲ್ಲಿ ಸಾಕಷ್ಟು ಜನ ವ್ಯಕ್ತಿಗಳು, ಮಹನೀಯರು, ಸಾಧಕರು ಎಲ್ಲರೂ ಬಂದಿದ್ದಾರೆ. ಚಿಂತಕರು, ನಟ ನಟಿಯರು, ನಿರ್ದೇಶಕರೆಲ್ಲರೂ ಬಂದಿದ್ದಾರೆ. ಆದರೆ ಇದೇ ಪ್ರಾಯಶಃ ಮೊದಲನೇ ಬಾರಿಗೆ ಒಬ್ಬ ಅತ್ಯಂತ ವಿಶೇಷವಾದ ವ್ಯಕ್ತಿ. ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ನಾನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮೆಲ್ರಿಗೂ ಇವ್ರು ಗೊತ್ತಿರ್ತಾರೆ. ಇವ್ರು ಯೂಟ್ಯೂಬ್ ಚಾನಲ್ ನೋಡಿರ್ತೀರ, ಇವ್ರ ಬಗ್ಗೆ ನೀವು ಓದಿರ್ತೀರ. ಸೊ ಅವರೇ ನಮ್ಮ ವೈಜ್ಞಾನಿಕ ಪ್ರಜ್ಞೆಯನ್ನು ಬೆಳೆಸುವಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿರುವಂಥ, ಪವಾಡ ಬಯಲು ಮಾಡ್ತಾನೆ ತಮ್ಮ ಜೀವನವನ್ನು ಸವೆಸಿರುವಂಥ ನಮ್ಮ ಪ್ರೀತಿಯ ಡಾಕ್ಟರ್ ನಟರಾಜ್ ಹುಲಿಕಲ್ ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ? ಆರಾಮ್ ಸರ್. ಆರಾಮಲ್ವಾ ಸರ್? ಸೊ ನಾನು ನಟರಾಜ್ ಹುಲಿಕಲ್ ಅವ್ರನ್ನ ನೋಡಿದ್ದು ಸುವರ್ಣ ನ್ಯೂಸಲ್ಲಿ. ಎಸ್. ಆವಾಗ ನಾವು ಸಾಕಷ್ಟು ಸಂದರ್ಶನಗಳು ಮಾಡಿದ್ವಿ, ಸಿರೀಸ್ ಆಫ್ ಇಂಟರ್ವ್ಯೂಗಳನ್ನ ಕೂಡ ಮಾಡಿದ್ದೆ ನಾನು. ಎಸ್. ಸೊ ಇವತ್ತು ಗೌರೀಶ್ ಅಕ್ಕಿ ಸ್ಟುಡಿಯೋಗೆ ನೀವು ಬಂದಿರೋದು ಭಾಳ ಖುಷಿ ಸರ್. ಥ್ಯಾಂಕ್ ಯು. ನನಗೆ ನಿಮಗೆ ಎಷ್ಟು ಖುಷಿ ಆಗುತ್ತೆ, ನನಗೂ ಅಷ್ಟೇ ಖುಷಿ ಆಗುತ್ತೆ ಅಂತ. ಏಕೆ, ಒಬ್ಬ ಜರ್ನಲಿಸಮ್ನಲ್ಲಿ ಎಲ್ಲೂ ಕೂಡ ತನ್ನದೇ ಆದ ಒಂದು ಛಾಪುವನ್ನು ಮೂಡಿಸೋಕ್ಕೆ ಹೋದಾಗ ಅಡೆತಡೆಗಳು ಎಷ್ಟೇ ಬಂದರೂ ಕೂಡ ತನ್ನ ಅಸ್ತಿತ್ವ ರೂಪಿಸ್ಕೊಂಡಿರುವಂಥ ವ್ಯಕ್ತಿಗಳಲ್ಲಿ ಗೌರೀಶ್ ಅಕ್ಕಿ ಒಬ್ಬರಾಗ್ತಾರೆ. ಥ್ಯಾಂಕ್ ಯು. ಆದರೆ ಸುವರ್ಣ ಚಾನಲ್ ಕಂಡರೂ ಕೂಡ ನಿಮ್ಮ ಬಾಂಧವ್ಯ ಎಲ್ಲೂ ಕಡಿಮೆ ಆಗಿಲ್ಲ. ಅನೇಕ ಕಾರ್ಯಕ್ರಮಗಳಿಗೆ ನಿಮ್ಮನ್ನು ಕರೆಸಿ ಮಾತನಾಡಿಸಿದ್ದುಂಟು. ಹೌದು ಹೌದು. ಭಾಳಷ್ಟು ಚರ್ಚೆಗಳು ಕೂಡ ಆಗಿದ್ದು ಉಂಟು. ಎಷ್ಟೇ ಇದ್ರೆ ವಿಷಯ ಪರವಾಗಿ ನಿಮ್ಮದೇ ಸ್ಥಾನ, ನಮ್ಮದೇ ಸ್ಥಾನ ಅನ್ನಂಗೆ ವಿಷಯ ಸತ್ಯ ಇರಬೇಕು ಅನ್ನೋದನ್ನು ಆ ನಿಟ್ಟಿನಲ್ಲಿ ನೆಲೆಗಟ್ಟಿನಲ್ಲಿ ಗಟ್ಟಿತನ ಉಳಿಸ್ಕೊಂಡಿರೋಂಥ ವ್ಯಕ್ತಿಗಳಲ್ಲಿ ನೀವು ಒಬ್ಬರು. ನನಗೆ ತುಂಬ ಸಂತೋಷ ಆಗುತ್ತೆ, ಖುಷಿನೂ ಕೂಡ ಆಗ್ತಾಯಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಅವರ ಊರಿಗೆ ಹೋಗಿ ಒಂದು ಸಲ ಅವರು ಒಂದು ಪ್ರೌಢಶಾಲಾ ಶಿಕ್ಷಕರ ಒಂದು ಶಿಬಿರ ಮಾಡಿದ್ರು. ಆ ಟೈಮಲ್ಲಿ ನಾನು ಹೋಗಿ ಅಲ್ಲಿ ಮಾತಾಡಿದ್ದೆ. ಭಾಳ ಖುಷಿ ಈ ಥರದ ಚಟುವಟಿಕೆಗಳು ನೋಡ್ತಾ ಇದ್ರೆ. ಅವರ ಪವಾಡ ಭಂಜಕ ಕೆಲಸಗಳನ್ನ ನೀವು ನೋಡ್ತಾನೆ ಬಂದಿದ್ದೀರಾ. ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಾನು ನಟರಾಜ್ ಹುಲಿಕಲ್ ಅನ್ನೋ ಒಂದು ವ್ಯಕ್ತಿತ್ವ ರೂಪಿಸಿರುವ ವ್ಯಕ್ತಿಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಸರ್, ನಮ್ಮ ಸಂದರ್ಶನನ ಹೇಗೆ ಶುರು ಮಾಡೋಣ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ನಿಮ್ಮ ಲೆಫ್ಟ್ ಸೈಡ್ ಒಂದು ಏನೋ ಇಟ್ಕೊಂಡಿದ್ದೀರಾ, ಹೀಗಾಗಿ ಸೊ ನಿಮ್ಮ ಒಂದು ಕ್ರಿಯೆ ಮೂಲಕ ಶುರು ಮಾಡೋಣ ಅಂತ ಅನಿಸುತ್ತೆ. ಯಾವುದೇ ಒಂದು ದೀಪ ಜಗತ್ತಿಗೆ ಬೆಳಕು ಕೊಡಬೇಕಾದ್ರೆ ಸರ್,
ತನ್ನನ್ನು ತಾನು ದಹಿಸ್ಕೊಡುತ್ತೆ. ಕರೆಕ್ಟ್. ಆಮೇಲೆ ದೀಪದ ಕೆಳಗಡೆನೆ ಕತ್ತಲೆ ಇರುತ್ತೆ, ಓಕೆ. ಹಾಗೆ ಅನೇಕ ನೋವುಗಳು ಇರ್ತವೆ. ಓಕೆ. ಈಗ ನೀವು ನೋಡ್ತಾ ಇದ್ದೀರಿ, ಇದು ಉರಿತಾ ಇದೆ. ಹೌದು. ಜ್ಯೋತಿ ಅಷ್ಟೇ ನಮಗೆ ಗಮನ ಇರುತ್ತೆ, ಹೌದು. ಆದರೆ ಕರ್ಪೂರ ಕರಗ್ತಾ ಇದೆ, ಕರೆಕ್ಟ್. ನೀರಾಗ್ತಾ ಇದೆ, ಆವಿ ಆಗ್ತಾ ಇದೆ. ಹೌದು. ಹಾಗೆ ಏನು ಒಂದು ವಿಜ್ಞಾನದ ಅನಾವರಣ ಮಾಡಲಿಕ್ಕೆ ಕೊಟ್ಟಾಗ, ಸತ್ಯದ ಅನಾವರಣ ಮಾಡಲಿಕ್ಕೆ ಕೊಟ್ಟಾಗ ಆ ವ್ಯಕ್ತಿ ಇದನ್ನಲ್ಲ ಹಿಂಗೆ ಕರಗ್ತಾ ಇರ್ತಾನೆ. ಓಕೆ. ಓಕೆ. ಅವನ ಮನಸ್ಸು ಕರಗಿಸ್ಲಿಕ್ಕೆ ಅನೇಕ ಕೈವಾಡಗಳು, ಕಾಣದ ಕೈವಾಡಗಳು ಕೆಲಸ ಮಾಡ್ತಲೇ ಇರ್ತವೆ. ಬಟ್ ನನಗೆ ಭಯ ಆಗ್ತಿರೋದು ನಿಮ್ಮ ಕೈ ಸುಡುತ್ತಾ ಅಂತ ಹೇಳಿ. ಎಸ್, ಕೈ ಸುಟ್ಟರೆ ಏನೂ ಆಗಲ್ಲ, ಓಕೆ. ಮನಸ್ಸು ಸುಡಬಾರ್ದು. ಓಕೆ. ಕೈಗೆ ಗಾಯ ಆದರೆ ಒಂದು ಮುಲ ಮುಚ್ಕೋಬೋದು, ಮನಸ್ಸಿಗೆ ಗಾಯ ಆದರೆ ಕರೆಕ್ಟ್, ಮುಲ ಮುಚ್ಕೊಳ್ಳೋದು ಕಷ್ಟ ಇದೆ. ಎಸ್. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದೇ ಎಕ್ಸಾಂಪಲ್ ಸಾಕು. ಇದೊಂದು ಸಣ್ಣ ಆಧಾರ ಇಟ್ಕೊಂಡು ನಮ್ಮನ್ನು ಎಷ್ಟು ಜನ ಮೋಸ ಮಾಡ್ತಾರೆ, ಎಷ್ಟು ಜನ ಮೋಸ ಹೋಗ್ತಾರೆ. ನಾನು ಯಾಕೆ ಈ ಕಾನ್ಸೆಪ್ಟ್ ತಗೊಂಡೆ ಅಂದರೆ, ನಾವು ಒಂದು 32 ವರ್ಷದ ಸರ್ವೀಸ್ ಅಂತ ಅಂದರು, ಆಗ್ಲಿಂದಲೂ ನೋಡಿದ್ದೀರಿ ಹುಲಿಕಲ್ ನಟರಾಜ್ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿಲ್ಲ. ಎಲ್ಲಿ ಸತ್ಯ ಇದೆ ಸತ್ಯ ಇದೆ ಸತ್ಯ ಇದೆ ಅಂತ ಹೇಳ್ತಾ ಹೋದಷ್ಟು ನನಗೆ ಅಭಿಮಾನಿಗಳು ಒಂದು ಕಡೆ ಎಷ್ಟು ಹೆಚ್ಚಾಗ್ತಾರೋ, ಅಭಿಮಾನಿಗಳು ಅಂತ ಹೇಳ್ಕೊಳ್ಳಲ್ಲ, ವಿಜ್ಞಾನಾಸಕ್ತರು ಹೆಚ್ಚಾಗ್ತಾರೋ ಅದರ ವಿರುದ್ಧ ಧ್ವನಿ ಇನ್ನೊಂದು ದಿಕ್ಕಿದೆಯಲ್ಲ, 100ರಷ್ಟು ಲಕ್ಷಾಂತರ ಇಲ್ಲಿ ಹೆಂಗೆ ಬೆಳೆಯುತ್ತೆ ಅದೇ ವೇಗದಲ್ಲಿ. ಎಕ್ಸಾಂಪಲ್, ಸತ್ಯ ಮತ್ತು ಸುಳ್ಳು ಅಣ್ಣ ತಮ್ಮದಿರಿದ್ರೆ ಒಂದು ಮನೆಯಿಂದ ಆ ಅಪ್ಪ ಹೋಗ್ರಪ್ಪ ಜಗತ್ತು ನೋಡ್ಕೊಂಬಂದ್ರೆ ಸತ್ಯ ಇನ್ನೂ ಬಾಕ್ಲಲ್ಲಿರುತ್ತೆ, ಸುಳ್ಳು ಇಡೀ ಜಗತ್ತನ್ನು ಸುತ್ಕೊಂಬಂದಿರುತ್ತೆ. ಇವತ್ತಿನ ಸನ್ನಿವೇಶದಲ್ಲಿ ಸುಳ್ಳಿಗಿರುವಷ್ಟು ಮಾನ್ಯತೆ ಸತ್ಯಕ್ಕಿಲ್ಲ ಸರ್. ಹೌದಾ? ಓಕೆ. ಆದರೆ ಇಲ್ಲ ಅಂತ ಹೇಳಿ ಬಿಡಲಿಕ್ಕೂ ಆಗಲ್ಲ. ಸತ್ಯದ ಅರಿವು ಆಗಲೇಬೇಕು ಜನಕ್ಕೆ, ಇಲ್ಲದ್ರೆ ಹಿಡಿ ಹೊಡಿ ಕೊಲ್ಲು ಸಂಸ್ಕೃತಿ ಬಂದ್ಬಿಡುತ್ತೆ. ನೀವು ಆಗಲೇ ಒಂದು ಮಾತನಾಡ್ತಾ ಇದ್ರಿ, ಟೆಕ್ನಾಲಜಿ ಬಂದು ಸಂಬಂಧಗಳು ಮತ್ತು ಟ್ರಾನ್ಸ್ಪರೆಂಟು ಇವೆಲ್ಲ ಹತ್ತಿರ ಆಗ್ತಾ ಇದೆ ಅಂತ. ಎಸ್, ಅಫ್ಕೋರ್ಸ್ ಟೆಕ್ನಾಲಜಿ ಬಂದು ಏನಾಗಿದೆ ಅಂದರೆ ನಮ್ಮನ್ನು ಹತ್ತಿರಕ್ಕೆ ಮೂಡುವಷ್ಟರಲ್ಲಿ ಅದನ್ನು ಆಗುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದರೆ ಅವಿಭಕ್ತ ಕುಟುಂಬ ಏನಾಗ್ತಾ ಇದೆ ಇವತ್ತು, ವಿಭಕ್ತ ಕುಟುಂಬ ಆಗ್ತಾ ಇದೆ. ಒಂಟಿತನಕ್ಕೆ ಕಾರಣ ಆಗ್ತಾ ಇದೆ, ಲೇಜಿನೆಸ್ಗೆ ಕಾರಣ ಆಗ್ತಾ ಇದೆ, ಮನಸ್ಸುಗಳು ಅಳಿಸ್ತಾ ಇದೆ. ನಾವು ರೋಗಗಳಾಗ್ತಾ ಇದ್ದೀವಿ ವಿನಃ ಮಾನವೀಯ ಸಂಬಂಧಗಳು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಬೇಕಾಗುತ್ತೆ. ಮೊದಲು ಊರ ಮುಂದೆ ಒಂದು ದೇವಸ್ಥಾನ ಇದ್ದರೆ ಸರ್, ಬೆಳಗಿನ ಸಾಯಂಕಾಲ ತನಕ ದುಡ್ದು ಬಂದಂಥ ಮನಸ್ಸುಗಳು ಅಲ್ಲಿ ಕೂತ್ಕೊಂಡು ಒಬ್ಬ ನೇತಾರನ ಮುಂದೆ ಚರ್ಚೆ ಮಾಡ್ತಾಯಿದ್ರು. ಅವನು ಒಬ್ಬ ಗುಡಿ ಗೌಡ ಅಥವಾ ಊರಿನ ಗೌಡ ಅನ್ನೋನು ಎಲ್ಲರಿಗೂ ನ್ಯಾಯಪರವಾಗಿ ಒದಗಿಸ್ತಿದ್ದ. ಎಷ್ಟೇ ನೋವುಗಳಿದ್ರೂ ಅಲ್ಲೆಲ್ಲ ಬಗೆಹರಿತಿತ್ತು. ಹಾಗೆ ವರ್ಷಕ್ಕೊಂದ್ಸರಿ ಜಾತ್ರೆ ಸಮಾರಂಭ ದೇವರ ಹೆಸರಿನಲ್ಲಿ ಆದಾಗ ಒಡೆದ ಮನಸ್ಸುಗಳು ಕುಟುಂಬಗಳೆಲ್ಲ ಆಗಿದ್ದಾದಮೇಲೆ ರಥೋತ್ಸವ ಇದೆ ಬನ್ನಿ, ಜಾತ್ರೆ ಉತ್ಸವ ಇದೆ, ಎಲ್ಲ ಒಡೆದ ಮನಸ್ಸುಗಳು ಒಡೆದಾಟ ಮಾಡಿರ್ತಾರೆ, ಕೊಲೆ ಮಾಡ್ಕೊಂಡಿರ್ತಾರೆ, ಎಲ್ಲ ಆಗಿರುತ್ತೆ. ಆದರೆ ಆ ದೇವರ ಹೆಸರಿನಲ್ಲಿ ಅಥವಾ ಇನ್ಯಾವುದೋ ಜಾತ್ರೆ ಹೆಸರಿನಲ್ಲಿ ಬಂದು ಸೇರಿಕೊಳ್ತಿತ್ತು. ಅಂಥ ಸಂದರ್ಭ ಎಲ್ಲಿದೆ ಈಗ, ಉಂಟಾಗ್ತಾ ಇದೆಯಾ? ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಸೊ ನಾವು ನಟರಾಜ್ ಹುಲಿಕಲ್ ಅವ್ರನ್ನ ಕೇವಲ ಒಂದು ಮುಖ ಮಾತ್ರ ಜಾಸ್ತಿ ನೋಡಿರ್ತೀವಿ. ಈ ಥರ ಒಳಗಡೆ ಒಬ್ಬ ಚಿಂತಕ ಮತ್ತು ಸಮಾಜದ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿ ಇದ್ದಾನೆ ಅಂತ ಈ ಮೂಲಕ ಗೊತ್ತಾಗ್ತಾ ಇದೆ. ಸರ್, ನೀವು ವಿಚಾರ ಎತ್ತಿರೋದ್ರಿಂದ ಈ ಪ್ರಶ್ನೆ ಕೇಳ್ತೀನಿ. ನಾನು ಕೇಳ್ಬೇಕು ಅಂದ್ಕೊಂಡಿದ್ದೆ, ಬಟ್ ಈಗ ನೀವು ಬಹಳ ಒಳ್ಳೆ ವಿಚಾರ ಎತ್ತಿದ್ರಿ. ಹಬ್ಬ ಹರಿದಿನ, ನಮ್ಮ ಜಾತ್ರೆಗಳು, ರಥೋತ್ಸವ ಎಲ್ಲ ನಡೆಯೋದು ಯಾಕೆ ಅಂತಂದರೆ ಕೂಡಲಿ ಒಂದು ಕಡೆ ಅಂತ ಅನ್ನೋದು, ಮಾತಾಡಲಿ ಅನ್ನೋದು. ದೇವಸ್ಥಾನಗಳು ಕೂಡ ಅದೇ ಇದರಿಂದ ಆಗಿದ್ದು. ಸರ್, ಈಗ ನಮ್ಮ ಮೂಢನಂಬಿಕೆಗಳು ಏನು ನೀವು ಭಂಜನೆ ಮಾಡ್ತಾ ಹೋಗ್ತೀರಿ, ಅದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೇವ್ರ ಹೆಸರುಗಳನ್ನ ಬಳಸ್ಕೊಂಡು ಹೋಗ್ತಿರ್ತಾರೆ. ಸೊ ಹೀಗಾಗಿ ನನ್ನ ಮೊದಲನೇ ಪ್ರಶ್ನೆ ಸರ್ ನಿಮಗೆ, ದೇವರು ಅಂದರೆ ಏನು ನಿಮ್ಮ ಪ್ರಕಾರ? ದೇವರು ಇದಾನ ಇಲ್ವಾ? ನನಗೆ ದೇವರು ಅನ್ನೋದು ನನ್ನ ಅಭಿಪ್ರಾಯದಲ್ಲಿ, ಸ್ವಂತ ಅಭಿಪ್ರಾಯದಲ್ಲಿ, ದೇವರು ಅಂತಕ್ಕಂಥ ಒಂದು ದೊಡ್ಡ ಶಕ್ತಿ ಇದೆ. ಆದರೆ ಮೂರ್ತಿ ರೂಪದ ದೇವರಿದೆಯಲ್ಲ, ನನಗೆ ಅದ್ರ ಮೇಲೆ ಇಷ್ಟ ಇಲ್ಲ, ನಂಬಿಕೆ ಇಲ್ಲ. ಇಷ್ಟ ಇಲ್ಲ ಅಲ್ಲ, ನಂಬಿಕೆ ಇಲ್ಲ. ನಾನು ಕಾಣುವ ದೇವರೇ ಬೇರೆ ಇದೆ.
ಏನು ಸರ್ ನೀವು ಕಾಣೋ ದೇವರು? ಒಬ್ಬ ಮನುಷ್ಯನ ಮನಸ್ಸು ಇನ್ನೊಬ್ಬ ಮನುಷ್ಯನ ಮನಸ್ಸಿಗೆ ನೋವಾಗ್ದಂಗೆ ನಡ್ಕೊಳ್ಳೋದಿದೆಯಲ್ಲ, ಅದೇ ನಿಜವಾದ ದೇವರು. ಓಕೆ. ಸರಿಯಾದ ಕಾಯಕ ಮಾಡಿದರೆ ದೇವರು, ಪ್ರಕೃತಿ ದೇವರು. ಇವತ್ತು ಸೂರ್ಯ ಎಲ್ಲೂ ಗಲಾಟೆ ಮಾಡ್ಕೊಂಡು ಬರಲಿಲ್ಲ, ನಾನು ಬೆಳಕು ಕೊಡ್ತೀನಿ ಅಂತ ಡಂಗುರ ಬರೆಸಲಿಲ್ಲ. ಒಂದು ಪೈರು ಕವಿ ಹೇಳ್ದಂಗೆ ಎಲ್ಲೂ ಗಲಾಟೆ ಮಾಡಲಿಲ್ಲ. ಅದೆಲ್ಲ ನಿಜವಾದ ಪ್ರಕೃತಿ, ನಿಜವಾದ ದೇವರು. ನನಗೆ ಜನ್ಮ ಕೊಟ್ಟಂಥ ತಾಯಿ ತಂದೆ ದೇವರು. ಆದರೆ ಈ ಸಮಾಧಾನದ ಕೇಂದ್ರಗಳನ್ನು ನಾವು ಮಾಡಿಕೊಂಡು ದೇವರ ಹೆಸರು ಹೇಳಿಕೊಂಡು, ನೀವು ಆಗಲೇ ಹೇಳಿದ್ರಿ ನಂಬಿಕೆಗಳು ದೇವ್ರ ಹೆಸರಿನಲ್ಲಿ. ಎಸ್, ದೇವರನ್ನು ಬಿಟ್ಟರೆ ಹೆಸರು ಹೇಳಲಿಲ್ಲ ಅಂದರೆ ಈ ಜನ ಬರಲ್ಲ ದಾರಿಗೆ. ನೀನು ಈ ಹುಣಸೆ ಮರದ ಕೆಳಗಡೆ ಹೋಗಬೇಡ, ಅಲ್ಲಿ CO2 ಜಾಸ್ತಿ ಇದೆ, ಭಾರ ಆಗುತ್ತೆ, ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ವ್ಯಕ್ತಿ ಹೋಗ್ತಿರ್ಲಿಲ್ಲ. CO2 ಅಂದ್ರೆ ಗೊತ್ತಾಗಿಲ್ಲ ನನಗೆ, ನೀವು ಹೇಳಿದ ಕಾರ್ಬನ್ ಡೈಆಕ್ಸೈಡು. ಈಗ ಹುಣಸೆ ಮರದ ಎಲೆಗಳು ಚಿಕ್ಕದಾಗಿರ್ತವೆ, ಪತ್ರ ಋತು ಕಡಿಮೆ ನಡೆಯುತ್ತೆ, ಆಕ್ಸಿಜನ್ ಕಡಿಮೆ ಬಿಡುಗಡೆ ಆಗುತ್ತೆ, CO2 ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಬಿಡುಗಡೆ ಆಗುತ್ತೆ, ಅದು ಭಾರ ಇರುತ್ತೆ. ನಾವು ಅಲ್ಲಿ ಹೋಗಿ ಕೂತ್ಕೊಂಡಾಗ, ನಿಂತ್ಕೊಂಡಾಗ, ಹೆಚ್ಚು ಅದನ್ನು ತೆಗೆದುಕೊಂಡಾಗ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಬ್ರೈನಲ್ಲಿ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗುತ್ತೆ. ಹಾಗೆ ನಾನು ದೂರದಿಂದ ನೋಡೋನು ಅದನ್ನು ಅವನು ದೆವ್ವ ಅಂತ ಕರೀತಾನೆ. ಎಸ್, ನೀನು ಹಿಂಗೆ ಹೋಗಬೇಡ, ನಾನು ಹುಣಸೆ ಮರ ಬೆಳೆಸಬೇಡ, ಅದು ಒಂದಿರಲಿ, ಅದ್ರ ಪಕ್ಕದಲ್ಲಿ ಇರಲಿ ಅಂತ ಹೇಳಿದರೆ ಸಾಮಾನ್ಯವಾಗಿ ಜನ ಕೇಳ್ತಿರ್ಲಿಲ್ಲ. ಅಲ್ಲಿ ದೆವ್ವ ಇದೆ ಹೋಗಬೇಡ ಅಂತ ಅಂದಾಗ ಅದಕ್ಕೆ ಎದುರಿಕೊಂಡು ನೆಗೆಟಿವ್ ಆಟಿಟ್ಯೂಡ್ ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಹರಳಿ ಮರ ಸುತ್ತಾಕು ನಿನ್ಗೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಸುತ್ತಾಗ್ತಿರ್ಲಿಲ್ಲ. ಹರಳಿ ಮರ ಒಂದು ದೇವರು ಅಂತ ಹೇಳಿದಾಗ ಹೌದು ಏನೋ ಅಫ್ಕೋರ್ಸ್ ಅಲ್ಲಿದೆ ಏನೋ ಶಕ್ತಿ ಅಂತ ಹೇಳಿ ಸುತ್ತಾಕ್ತಾನೆ. ಹರಳಿ ಮರದ ಎಲೆಗಳು ಅಗಲವಾಗಿವೆ, ಒತ್ತಡದಿತ್ತು, ಹೆಚ್ಚು ಆಕ್ಸಿಜನ್ ಬಿಡುಗಡೆ ಆಗುತ್ತೆ, ಅದನ್ನು ಕುಡಿತೀವಿ ಬೆಳಿಗ್ಗೆ ಮಾರ್ನಿಂಗು, ಸುತ್ತಾಕ್ಬಿಡ್ತೀವಿ. ಅದೇ ಮೂಮೆಂಟಲ್ಲಿ ಮೈಂಡನ್ನು ಸೆಟ್ ಮಾಡಿಕೊಂಡು ಹೋಗ್ತೀವಿ, ಕೆಲಸಗಳಾಗ್ಬಿಡ್ತವೆ. ಹೌದು ಇದರಿಂದ ಆಯಿತು ಅಂದರೆ ದೇವರು ಅನ್ನೋದು ನನ್ನ ಪ್ರಕಾರ ಪ್ರಕೃತಿ ಒಂದು ದೇವರು, ಒಳ್ಳೆತನ ಒಂದು ದೇವರು, ಕಾಯಕ ಅನ್ನೋದು ದೇವರು. ದೇವರಂತೂ ಮಾರುಕಟ್ಟೆಯ ಸರ್ಕಲ್ಲ, ನಮ್ಮ ಒಳಗಡೆ ಇದ್ದಾನೆ. ನಾನು ನಂಬ್ತಾ ಇರೋದು ಮೂಲ ನಂಬಿಕೆಗಳು ಮನುಷ್ಯನಿಗೆ ಬೇಕು, ಮೂಢನಂಬಿಕೆಗಳು ಬೇಡ. ಮೂಲ ನಂಬಿಕೆಗಳು ಬೇಕು, ಮೂಢನಂಬಿಕೆಗಳು ಬೇಡ ಅನ್ನೋದು. ಸರ್ ಈಗ ಹೇಳಿ ಸರ್, ನೀವೇನು ಹೇಳ್ತಾ ಇದ್ರಿ? ದೇವರ ಹೆಸರು ಇಟ್ಕೊಂಡು ಜೀವನ ಮಾಡೋದು, ಸಮಾಧಾನದ ಶಾಂತವನದ ನುಡಿಗಳು ದೇವರ ಮುಂದೆ ಇದೆ. ಅದು ಅವರವರ ಭಾವನೆಗಳಿಗೆ, ಅವರವರ ಭಕ್ತಿಗೆ ಬಿಟ್ಟಿದ್ದು. ಅದೇ ದೇವರನ್ನು ಬಿಟ್ಕೊಂಡು ಮುಂದೆ ಇಟ್ಕೊಂಡು ನಾವು ಮಾರ್ಕೆಟ್ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ನನಗೆ ಎಕ್ಸಾಂಪಲ್ ನಾನೊಂದು ಮಾತು ಹೇಳ್ತೀನಿ, ಯಾರನ್ನ ಮಾಡ್ಕೋತಾರೆ ಅಂತ. ನಾನು ಬಡವ ಸರ್, ನನಗೇನೂ ಇಲ್ಲ ಸರ್, ದೇವ್ರು ನೋಡಬೇಕು, 106 ಗಂಟೆ ನಿಂತ್ಕೋಬೇಕು ಸರ್, ಒಂದು 5,000 ರೂಪಾಯಿ ಕೊಡಿ ವಿಶೇಷ ಸರ್ದಿ, ಒಂದು 25,000 ರೂಪಾಯಿ ಕೊಡಿ ಗರ್ಭಗುಡಿಗೆ ಪ್ರವೇಶ, ಒಂದು 50,000 ರೂಪಾಯಿ ಕೊಡಿ ದೇವ್ರ ತಲೆ ಮೇಲಿರೋದು ನಿಮ್ಮ ತಲೆ ಮೇಲೆ ಬರುತ್ತೆ, ಒಂದು 5 ಲಕ್ಷ ಕೊಡಿ ದೇವ್ರು ನೀವು ಕೂರಿಸ್ಕೋಬೋದು. ಅಂದರೆ ದೇವ್ರು ಯಾವತ್ತೂ ದುಡ್ಡು ಕೇಳಲಿಲ್ಲ, ದೇವ್ರು ಯಾವತ್ತೂ ನಮ್ಗೆ ಹಿಂಗೆ ಮಾಡು ಅಂತ ಎಲ್ಲೂ ಹೇಳಿಲ್ಲ. ದೇವರನ್ನು ಒಂದು ಅಪಾರವಾದ ಶಕ್ತಿ ಇದ್ದರೆ ಹೇಳಿಲ್ಲ. ಇದೆಲ್ಲ ನಾವು ನಮ್ಮ ಮನುಷ್ಯರು ಮಾಡಿಕೊಂಡಿರುವಂಥ ಸಮಾಧಾನದ ಸರಕು. ಅದು ಇರ್ಬೋದು, ಇರಲಿ, ದುಡ್ಡಿರೋನು ಕೊಡ್ತಾನೆ, ಇಲ್ದಲೇನು ಹೋಗ್ತಾನೆ. ಅದ್ರ ಮೇಲೆ ಫೋರ್ಸ್ ಮಾಡೋದಿದೆಯಲ್ಲ, ನೀನು ಕೊಡಲಿಲ್ಲ ಅಂದರೆ ಕೆಟ್ಟದಾಗತ್ತೆ, ನೀನು ಕೊಡಲಿಲ್ಲ ಅಂದರೆ ಹಂಗಾಗ್ಬಿಡುತ್ತೆ, ಬಿದ್ದುಬಿಡ್ತೀಯ, ರಕ್ತ ಸಾಯ್ತೀಯ. ಇದರ ವಿರುದ್ಧ ನನ್ನ ಧ್ವನಿ ಸರ್. ಬ್ಯೂಟಿಫುಲ್ ಸರ್, ಭಾಳ ಚೆನ್ನಾಗಿ ಹೇಳಿದ್ರಿ ನೀವು. ನಾನು ಆ ವಿಚಾರ ಅಂದರೆ ಏನು ನೀವು ಹೇಳಿದ್ರಿ, ಮಾರ್ಕೆಟಿಂಗ್ ಮಾಡುವಂಥದ್ದು, ಅದನ್ನು ಇಟ್ಕೊಂಡು ದುರ್ಬಳಕೆ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಇನ್ನೂ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ದೇವರು ಅನ್ನೋದ್ರ ಬಗ್ಗೆ ನಾನು ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡಿದ್ದೀನಿ ಸರ್. ನಿಮ್ಮ ಜೊತೆ ಒಂದು ಕುತೂಹಲಕ್ಕಾಗಿ ನಾನು ಯಾಕೆಂದರೆ ನೀವು ಇನ್ನೊಂದು ದಿಕ್ಕಿನಲ್ಲಿ ಪ್ರಯಾಣ ಮಾಡಿದಂಥವ್ರು ಈ ಒಂದು ವಿಚಾರಗಳನ್ನ ಹೇಗೆ ನೋಡ್ತಿರೋ ನನಗೆ ಒಂದು ಕುತೂಹಲ. ಈಗ ದೇವ್ರ ಬಗ್ಗೆ ನೀವು ಹೇಳಿದ್ದು ನಾನು ಅರ್ಥ ಮಾಡಿಕೊಂಡೆ ಸರ್. ಈಗ ನೀವು ಒಂದು ಸುಮಾರು 36 ವರ್ಷಗಳಿಂದ ಈ ಒಂದು ಪವಾಡ ಬಯಲು ಕೆಲಸ ಮಾಡ್ತಾ ಇದ್ದೀರಿ. ದೇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಹೇಳಿದ್ರಿ. ಆದರೆ ಸರ್, ಈಗ ನೀವು ಇಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಆಯಿತು, ನೀವು ಈಗ ಜೀವಂತ ಇದ್ರಿ, ನಾನು ಇಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಆಯಿತು, ನಾನು ಜೀವಂತ ಇದ್ದೀನಿ. ಹೇಗೆ ಅಂದರೆ ನಾವಿಬ್ಬರು ಉಸಿರಾಡ್ತಾ ಇದ್ದೀವಿ. ಬಟ್ ಉಸಿರಾಟ ಆಡೋದು ನಮ್ಗೆ ಗೊತ್ತೇ ಇಲ್ಲ.
ನಾನು ಯಾಕೆ ಉಸಿರಾಟ ಆಡ್ತಾ ಇದ್ದೀನಿ ಅಥವಾ ನನ್ನಲ್ಲಿ ಒಳಗಡೆ ಉಸಿರಾಟ ಈ ಉಸಿರಾಟವನ್ನು ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಹೇಗೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಎಸ್ ಸರ್. ಕರೆಕ್ಟಾ ಸರ್? ಓಕೆ. ಈ ನೀವು ಸೂರ್ಯನ ಬಗ್ಗೆ ಹೇಳಿದ್ರಿ, ಸೂರ್ಯ ಬರ್ತಾನೆ ಡಂಗುರ ಹೊಡೆಯಲ್ಲ ಅಂತ ಹೇಳಿದ್ರಿ. ಸೂರ್ಯನ ಯಾರು ಕರ್ಕೊಂಡು ಬಂದರು ಅಂದರೆ ಈ ಪ್ರಕೃತಿ ಹೇಗೆ ರಚನೆ ಆಯಿತು, ಈ ನಕ್ಷತ್ರಗಳು, ಅಗಣಿತ ನಕ್ಷತ್ರಗಳು, ಈ ಬ್ರಹ್ಮಾಂಡ, ಈ 24 ಗಂಟೆಗಳಲ್ಲಿ ಇದೆಲ್ಲ ಆಗುವಂಥ ಒಂದು ಕ್ರಿಯೆ, ಮಳೆ ಬರೋದು, ಇದೆಲ್ಲ ನೋಡ್ತಾ ಇದ್ರೆ ನಿಮಗೆ ಈ ಒಂದು ಶಕ್ತಿ, ನಮ್ಮ ಮೀರಿದೊಂದು ಶಕ್ತಿ, ಅದ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ? ಎಸ್, ಪಂಚಭೂತಗಳು ಅಂತ ಕರಿತೀವಿ. ನಿಮಗೆ ಸಿಂಪಲ್ ಎಕ್ಸಾಂಪಲ್ ಸರ್, ಇದನ್ನ ಹಿಂಗೆ ಬಿಸಾಕಿ ಕೊಳತೋಗ್ಬಿಡುತ್ತೆ ಸರ್, ಇದನ್ನು ಹಿಂಗೆ ಬಿಸಾಕಿ ಕೊಳತೋಗುತ್ತೆ. ಇವೆರಡನ್ನು ಹತ್ರ ತನ್ನಿ, ಶಾಖ ಉತ್ಪತ್ತಿ ಆಯಿತು. ಓಕೆ. ಇಲ್ಲೊಂದು ಶಕ್ತಿ ಉತ್ಪತ್ತಿ ಆಯಿತು, ಇದಕ್ಕೆ ತನ್ನದೇ ಆದ ಶಕ್ತಿ ಇತ್ತು, ಇದಕ್ಕೂ ತನ್ನದೇ ಆದ ಶಕ್ತಿ ಇತ್ತು. ಇವೆರಡೂ ಘರ್ಷಣೆ ಆಯಿತು. ಹಾಗೆ ನಿಮ್ಗೆ ಇನ್ನೂ ಸರಳವಾಗಿ ಒಂದು ಉರುಳಿ ಕಾಳು, ಯಾವುದೋ ಒಂದು ಕಾಳು ತಗೊಳ್ಳೋಣ, ಇಲ್ಲಿ ಬಿಟ್ಬಿಡಿ, ಬಿಸಿಲಲ್ಲಿ ಸುಮ್ಮನೆ ಬಿಟ್ಬಿಡಿ, ಒಣಗೋಗ್ಬಿಡುತ್ತೆ. ನೀರಿಗಾಕಿ ಕೊಳ್ತೋಗ್ಬಿಡುತ್ತೆ. ಬರೀ ಮಣ್ಣಿಗಾಕಿ ಮಣ್ಣು ಥರ ಹಾಕ್ಬಿಡುತ್ತೆ. ಅದೇ ಉರುಳಿ ಕಾಳಿಗೆ ಮಣ್ಣು ಹಾಕಿ, ಸೂರ್ಯನ ಬಿಸಿಲು ಹಾಕಿ, ಮತ್ತು ನೀರು ಹಾಕಿ, ನಿರ್ಜೀವವಾದಂಥ ವಸ್ತು ಸಜೀವಿಯ ಲಕ್ಷಣಗಳನ್ನು ಪಡ್ಕೊಂಡು ಹುಟ್ಟುತ್ತದು. ಕರೆಕ್ಟ್. ಹೀಗೆ ಪ್ರಕೃತಿನೂ ಹಾಗೆ. ಭೂಮಿ ಹುಟ್ಟಿದ್ದು ಹೇಗೆ? ಎರಡು ವಸ್ತುಗಳ ಘರ್ಷಣೆಯಿಂದ ಚಿತ್ರನಾಗಿ, ಬಂಡೆಗಳಾಗಿ, ಆಮೇಲೆ ಮಣ್ಣಾಗಿ, ನೀರಾಗಿ, ಇದೊಂದು ಪ್ರಕೃತಿ. ನೀವೇ ಹೇಳ್ಬೋದು, ಮೂಗಿಲ್ಲೇ ಬರಬೇಕು, ಕಣ್ಣು ಇಲ್ಲೇ ಬರಬೇಕು, ಈ ದೇಹ ಹೀಗೆ ಇರಬೇಕು, ಉಸಿರು ಹಿಂಗೆ ತಗೊಳ್ತೀವಿ. ಇದೆಲ್ಲ ಪ್ರಕೃತಿಯೇ ಒಂದು ದೇವರು ಅಂತ ಹೇಳಿದ್ದೀನಿ ನಾನು ನಿಮಗೆ. ಇದೆಲ್ಲ ಸಹಜವಾಗಿ ನಡೀತಾ ಇರುತ್ತೆ. ಒಂದು ಬಾಳೆಹಣ್ಣು ತಗೊಳ್ಳಿ, ಬಿಸಾಕಿ ಕೊಳ್ತೋಗ್ಬಿಡುತ್ತೆ. ಆದರೆ ನಮ್ಮ ಪ್ರಕಾರ ಕೊಳ್ತಿದೆ, ಪ್ರಕೃತಿ ಪ್ರಕಾರ ಕೊಳ್ತಿಲ್ಲ. ಅದರೊಳಗಡೆ ಬ್ಯಾಕ್ಟೀರಿಯಾ ಸೃಷ್ಟಿ ಆಯಿತು, ಹುಳುಗಳಾಯಿತು. ನಮ್ಮ ಪ್ರಕಾರ ಇಲ್ಲಿ ಏನೂ ಇಲ್ಲ, ನಾವೇನು ಮಾಡೋದು ಬೇಡ, ಬಿಸಿಲಿಗೆ ಹೋಗ್ತೀವಿ, ಇದು ನೆರಳಲ್ಲಿ ಕೂತ್ಕೋತೀವಿ, ಬೆವರು ಬರುತ್ತೆ, ಏನೂ ಮಾಡಬೇಡಿ. ಇದು ಕೊಳೆ ಅಂತೀವಿ ನಮ್ಮ ಪ್ರಕಾರ, ನೆಗೆಟಿವ್. ಕೊಳೆ ಅಲ್ಲ, ಅದರೊಳಗೆ ವೈರಸ್ ಬಂತು, ಬ್ಯಾಕ್ಟೀರಿಯಾ ಬಂತು, ಜೀವಂತಿಕೆ ಹೆಂಗೆ ಬಡೀತು. ದಿಸ್ ಈಸ್ ಪ್ರಕೃತಿ. ಅದೇ ಒಂದು ನಿಜವಾದ ಪವಾಡ. ಓಕೆ. ಹಾಂ, ಅದು ನಿಜವಾದ ಪವಾಡ. ಎಸ್. ಅಂದರೆ ಪವಾಡ ಅಂದರೆ ನಾವು ಯಾವುದಕ್ಕೆ ಅಂತೀವಿ ಅಂದರೆ ನಮಗೆ ಅರ್ಥ ಆಗದಿರೋಂಥ ವಿಚಾರಗಳ ಬಗ್ಗೆ, ನಮಗೆ ಯಾವ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ, ಅದಕ್ಕೆ ಪವಾಡ ಅಂತೀವಿ. ಎಸ್. ನನ್ನ ಪ್ರಕಾರ ಪ್ರಕೃತಿಯ ವಿರುದ್ಧ ಮಾಡ್ತೀನಿ ಅಂತ ಯಾವ ವ್ಯಕ್ತಿ ಬರ್ತಾನೆ ಅದನ್ನು ಅವನು ಪವಾಡ ಅಂತ ಹೇಳ್ತಾನೆ. ನಿಜವಾಗ್ಲೂ ಅದು ಪವಾಡ ಅಲ್ಲ, ಪ್ರಕೃತಿಯ ವಿರುದ್ಧ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಓಕೆ. ನಾನು ಹೇಳಿದೆ, ಬೆಂಕಿ ಹಚ್ಚಿಬಿಟ್ಟೆ ನನ್ನ ದಿವ್ಯ ಶಕ್ತಿಯಿಂದ, ಯಾರೋ ಸ್ವಾಮೀಜಿನೇ ಆಗಲಿ, ಯಾರೋ ಆಗಲಿ, ಕಣ್ಣಿನ ದೃಷ್ಟಿಯಿಂದ ಬೆಂಕಿ ಹತ್ತಿಸ್ಬಿಟ್ಟೆ. ಕಣ್ಣಿನ ದೃಷ್ಟಿಯಿಂದ ನೀವು ಬೆಂಕಿ ಹತ್ಸೋದಾಗಿದ್ದರೆ ಬೆಂಕಿಪಟ್ಟಣ ಯಾಕೆ ಬೇಕಾಗಿತ್ತು? ಎರಡು ವಸ್ತುಗಳ ಘರ್ಷಣೆ, ನೀವು ಹುಟ್ಟೋದಕ್ಕಿಂತ ಮುಂಚೆ ಬೆಂಕಿ ಬಂದಿದೆ. ನಿಮಗೇನು ಜ್ಞಾನ ಇದೆಯೇ? ಸುಮ್ಮನೆ ಹಿಂಗೆ ಹೇಳೋವಂಥ ಬೂಟಾಟಿಕೆ ಜ್ಞಾನ ಇದೆ. ನಿಜವಾದ ಜ್ಞಾನ ಇದ್ದ ಅಲ್ಲಿ ಮೂಲ ಪುರುಷ. ಎರಡು ವಸ್ತುಗಳು ಕಲ್ಲಾಗ್ದಲ್ಲಿ ಗಿಡಿ ಕಾಡ್ತು, ಅದ್ರ ಮುಂದೆ ಸೌದೆ ಗೀದೆ ಹತ್ತಿ ಏನೋ ಇತ್ತು, ಹತ್ತಿನ ಸೌದೆ ಅದು ಹತ್ಕೊಳ್ತು. ಹಾಂ, ಇಲ್ಲೊಂದು ಶಕ್ತಿ ಬಂತು, ಇಲ್ಲೊಂದು ಶಕ್ತಿ ಬಂತು ಅಂತ ಕಂಡಿಡ್ದ. ಆಮೇಲೆ ನಾವು ಹಸಿ ಮಾಂಸಗಳನ್ನೇ ತಿಂದು ಜೀವನ ಮಾಡ್ತಿದ್ವಿ, ಹಸಿ ತರಕಾರಿ ತಿಂತಿದ್ವಿ, ಆಮೇಲೆ ಹಸಿ ಮಾಂಸ ತಿಂತಿದ್ವಿ, ಆಮೇಲೆ ಅದ್ರೊಳಗಡೆ ಹಾಕಿದ್ವಿ. ನಾಲೆಡ್ಜ್ ಅವನು ಬೆಳೆಸ್ಕೊಂಡ ಹೋದ. ಇವತ್ತು ನಾಗರಿಕತೆ ಲೆಕ್ಕ ಹಾಕಿ, ಇವತ್ತು ಸೋಷಿಯಲ್ ಮೀಡಿಯಾನೇ ಮೊದಲು ಹೆಂಗಿತ್ತು, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ನ್ಯಾನೋ ಟೆಕ್ನಾಲಜಿ ಬರ್ತಾ ಇದೆ, ಆಮೇಲೆ ರೋಬೋ ಟೆಕ್ನಾಲಜಿ ಬರ್ತಾ ಇದೆ. ಇವತ್ತೇನು ವೈದ್ಯರಿದ್ದಾರೆ, ಲಕ್ಷಾಂತರ ಜನ ವೈದ್ಯರು, ರೋಬೋ ಸರಿಯಾಗಿ ಕೆಲಸ ಈಗೇನು ಅಪ್ಲೈ ಮಾಡಿಬಿಟ್ರೆ ಮುಂದೆ ವೈದ್ಯರಿಗೆ ಕೆಲಸ ಇಲ್ಲ ಸರ್, ಒಂದು ಸಣ್ಣ ಕಂಪ್ಯೂಟರ್ ಮಾಡುತ್ತೆ. ಅಷ್ಟು ಫಾಸ್ಟ್ ಇದ್ದೀವಿ ನಾವು ವಿಜ್ಞಾನದಲ್ಲಿ. ಒಬ್ಬ ರೋಬೋಟ್ ಬಂದ್ಬಿಟ್ರೆ ಲಕ್ಷಾಂತರ ಜನ ವೈದ್ಯರಿದ್ದಾರೆ, ಅಲ್ಲ ರೈತರಿದ್ದಾರೆ, ಬೇಕಿಲ್ಲ ಸರ್, ಒಂದೇ ರೋಬೋ ಕೆಲಸ ಮಾಡುತ್ತೆ. ಹಿಂಗೆ ಚಿಪ್ ಬರುತ್ತೆ, ಲಕ್ಷಾಂತರ ಜನ ಶಿಕ್ಷಕರಿಗೆ ಕೆಲಸ ಇಲ್ಲ. ಯಾವ ಬೇಕಾದ್ರೆ ಚಿಪ್ ಆನ್ ಮಾಡ್ಕೋಬೋದು, ಅವ್ನು ಎಷ್ಟು ಬೇಕಾದ್ರೆ ಓದ್ಕೋಬೋದು, ಕಂಪ್ಯೂಟರ್ ಮುಂದೆ ಕೂತ್ಕೋಬೋದು, ಎಕ್ಸಾಮ್ ಅಲ್ಲೇ ಅಪ್ಲೈ ಮಾಡ್ಬೋದು. ಅಷ್ಟು ನಾಲೆಡ್ಜ್ ಬರ್ತಾ ಇದೆ. ಇನ್ನು ಮುಂದೆ ಮನಸ್ಸುಗಳ ಸಂಬಂಧನೇ ಬೇಕಿಲ್ಲ, ದೇಹದ ಸಂಬಂಧನೇ ಬೇಕಿಲ್ಲ. ಈಗ ನೋಡ್ತಾ ಇದ್ವಿ ಪ್ರಾಣಿಗಳನ್ನ, ಮೊದಲು ಹಳ್ಳಿಲಿ ನೋಡ್ತಿದ್ವಿ, ಗಂಡು ಕೋಣನ ಕರ್ಕೊಂಬರಿವಿ, ಹೆಣ್ಣಿನ ಎಮ್ಮೆಯ ಮೇಲೆ ಅಡ್ಡಾಯಿಸ್ತಿದ್ವಿ, ನಮ್ಗದೊಂದು ಖುಷಿ, ಓ ಇದು ಸಂಭೋಗ ಮಾಡ್ತಾ ಇದೆ ಅಂತ, ಚಿಕ್ಕ ಹುಡುಗರು ನಾವು. ಇವತ್ತು ಆ ಪರಿಸ್ಥಿತಿ ಇದೆಯಾ? ಪ್ರಾಣಿಗಳು ಸಂಬಂಧನೇ ಇಲ್ಲ. ಎಲ್ಲೋ ಸ್ಪರ್ಮ್ ಬ್ಯಾಂಕ್ ಇಟ್ಟಿದ್ದೀವಿ, ತಗೊಂಡೋಗಿ ಕೊಡ್ತೀವಿ. ಸೇಮ್ ಈಗಾಗಲೇ ಮನುಷ್ಯನಿಗೆ ಬಂದಿದೆ.
ಇನ್ನು ಆಹಾರಕ್ಕೋಸ್ಕರ ದಾಹ ಇದೆ, ಇಲ್ಲ, ಬರೀ ಮಾತ್ರೆಗಳು ಬರ್ತವೆ. ನೀರಿಗೋಸ್ಕರ ದಾಹ ಇದೆ, ಇಲ್ಲ, ನೀರಿನ ಟ್ಯಾಬ್ಲೆಟ್ಸ್. ಇಷ್ಟು ವಿಜ್ಞಾನವಾಗಿ ನಾವೇ ಕಂಡಿಡಿದ ಟೆಕ್ನಾಲಜಿ ಸೆಕೆಂಡ್ಗೆ ಅಪ್ಡೇಟ್ ಆಗ್ತಾ ಇದೆ ಗೌರಿಶಕ್ಕಿ. ಆದರೆ ನಮ್ಮ ಮನಸ್ಸು ಔಟ್ಡೇಟೆಡ್ ಆಗ್ತಾ ಇದೆ. ಓಕೆ. ಯಾಕೆ ಔಟ್ಡೇಟೆಡ್ ಆಗ್ತಾ ಇದೆ? ಮೂಢನಂಬಿಕೆಯ ಒಳಗಡೆನೇ ಇದ್ಬಿಟ್ಟಿದ್ದೀವಿ. ಅದನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಹಂಗೇ ತುಳಿಸ್ಕೊಂಡು ಬರ್ತಾ ಇದ್ದಾರೆ. ನೀವು ಹಂಗೇ ಇರಿ, ನೀವು ಅಲ್ಲೇ ಇರಿ, ಹೊರಗಡೆಗೆ ಬರಬೇಡಿ ಅಂತಲೇ ಹೇಳಲ್ಲ. ಯಾಕೆ? ಭಯ, ಆತಂಕ, ಖಿನ್ನತೆ ಇವೆಲ್ಲ ಮನೆ ಮಾಡೋ ಹಾಗೆ ಮಾಡ್ತಾ ಹೋಗ್ತಾರೆ. ನಮಗೆ ಬರೀ ಶಿಕ್ಷಣ ಕೊಟ್ಟರೆ ಸಾಲದು, ಬರೀ ವಿದ್ಯಾವಂತರಾದರೆ ಸಾಲದು, ಬರೀ ಬುದ್ಧಿವಂತರಾದರೆ ಸಾಲದು, ಪ್ರಜ್ಞಾವಂತರಾಗಬೇಕು. ಓಕೆ. ಆಗಲಿಲ್ಲ ಅಂದರೆ ಪವಾಡ ಅಂತ ಹೇಳಿದ್ರಲ್ಲ, ಅದು ನಮ್ಮ ತಲೆ ಹೋಗ್ತಾನೆ. ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಪ್ರಶ್ನೆ ಮಾಡೋಕ್ಕೆ ಬಿಡಲ್ಲ, ಅಲ್ಲೇ ಇರಬೇಕಾ? ಓಕೆ. ಸರ್, ನಾನು ಮತ್ತೆ ಅದೇ ಪ್ರಶ್ನೆಗೆ ಬರೋದಾದ್ರೆ, ನೀವು ಒಂದು ಹಂತಕ್ಕೆ ಹೇಳಿದ್ರೆ ಇದು ಪವಾಡ, ಇದು ನಿಜವಾದ ಪವಾಡ ಅಂತ ಹೇಳಿದ್ರೆ, ಅಂದರೆ ಪ್ರಕೃತಿಯಲ್ಲಿ ನಡೀತಕ್ಕಂಥ ಆ ಪವಾಡ. ಈಗ ಕೆಲವೊಂದು ಪವಾಡಗಳು, ಬೂಟಾಟಿಕೆ ಪವಾಡಗಳನ್ನ ನೀವು ಭಂಜನೆ ಮಾಡ್ತಾ ಹೋಗ್ತೀರಾ, ನೀವು ಅದನ್ನು ಹೇಳ್ತೀರಾ, ರಹಸ್ಯಗಳನ್ನ ಭೇದಿಸ್ತಾ ಇರ್ತೀರಾ ನೀವು. ಬಟ್ ಈ ಪವಾಡ ನೀವೇನು ಹೇಳಿದ್ರಲ್ಲ, ಇದ್ರ ಹಿಂದೆನೇ ಯಾರಾದರೂ ಇದ್ದಾರಾ? ಇದ್ರ ಹಿಂದೆ ಒಂದು ಶಕ್ತಿ ಇದೆಯಾ? ಇದರಿಂದ ಒಂದು ಮನಸ್ಸು ಕೆಲಸ ಮಾಡ್ತಾ ಇದೆಯಾ ಅಂತ ನಿಮಗೆ? ಮನಸ್ಸು ಕೆಲಸ ಮಾಡಲ್ಲ, ಪ್ರಕೃತಿ ಕೆಲಸ ಮಾಡುತ್ತೆ. ಪ್ರಕೃತಿಗೆ ಒಂದು ಮನಸ್ಸಿದೆಯಾ? ಪ್ರಕೃತಿ ಆ ಮನುಷ್ಯನ ಮನಸ್ಸಿಗೆ ಅಥವಾ ಜೀವಿಗಳಿಗೆ, ಸಜೀವಿಗಳಿಗೆ ಹೇಗೆ ಮನಸ್ಸಿದೆಯೋ, ನಿರ್ಜೀವಿ, ಪ್ರಕೃತಿ ನಿರ್ಜೀವಿ ಅಂತಂದರೆ ಎಲ್ಲವೂ ಸೇರಿಕೊಂಡಾಗ ಸಜೀವಿಗಳ ಲಕ್ಷಣ ಪಡೆಯುತ್ತೆ. ನೀರು ಒಂದು ನಿರ್ಜೀವಿ, ಆದರೆ ನಿರ್ಜೀವಿ ಒಳಗೂ ಒಂದು ಹರಿತಾ ಇದ್ರೆ ಶಾಖ ಉತ್ಪತ್ತಿ ಆಗುತ್ತೆ. ಮರ ಸಜೀವಿ, ಮರಗಳು ಮಾತಾಡ್ತವೆ, ಹೂಗಳು ಮಾತಾಡ್ತವೆ. ಅದ್ರ ಹಿಂದೆ ಒಂದು ಶಕ್ತಿ, ಅಗಾಧವಾದ ಶಕ್ತಿ ಇದೆ. ಅದೇ ನಾನು ಕೇಳ್ತಾರೆ, ಅದು ಯಾವ ಶಕ್ತಿ ಅಂತ? ಬ್ರಹ್ಮಾಂಡ ನಂಬಕ್ಕಾಗಲ್ಲ, ಪ್ರಕೃತಿಯ ಶಕ್ತಿ ಅದು. ನೀವು ದೇವರು ಅಂತೀರಿ, ಎಸ್, ನಾನು ಅದೊಂದು ಪ್ರಕೃತಿಯ ಶಕ್ತಿ ಅಂತ ಕರಿತೀನಿ. ಅದನ್ನು ದೇವರು ನನ್ನ, ನಾವು ನಿಜವಾದ ದೇವರೇ ಅದು. ಅದನ್ನು ಯಾರೂ ಅಲ್ಗಳಕ್ಕಾಗಲ್ಲ. ವಿಜ್ಞಾನ ಇನ್ನೂ ಶಿಶುಗೂಸು, ವಿಜ್ಞಾನಕ್ಕಿಂತ ಮುಂಚೆ ಬಂದಿದ್ದೆ ಅದು ಪ್ರಕೃತಿ. ಪ್ರಕೃತಿ ಹೇಗಾಯಿತು? ಕೋಟ್ಯಾನು ಕೋಟಿ ವರ್ಷಗಳ ಹಿಂದೆ ಭೂಮಿನೇ ಇರಲಿಲ್ಲ, ಇವತ್ತು ಭೂಮಿ ಆಯಿತು. ಕೋಟ್ಯಾನು ಕೋಟಿ ವರ್ಷಗಳ, ಲಕ್ಷಾಂತರ ವರ್ಷಗಳ ಹಿಂದೆ ಮಂಗಳ ಗ್ರಹನ ಬುಧ, ಗುರು, ಶುಕ್ರ, ಶನಿ, ಬೃಹಸ್ಪತಿ, ರಾಹು, ಕೇತು ಅಂತ ಮಾತಾಡ್ತಿದ್ವಿ. ಎಸ್, ಇವತ್ತು ಚಂದ್ರನ ಮೇಲೆ ಪೂಜೆ ಮಾಡ್ತಿದ್ದಂಥ ಚಂದ್ರನ ಮೇಲೆ ನಾವೀಗೇನು ಮಾಡ್ತಾ ಇದ್ದೀವಿ? ಮಂಗಳ ಗ್ರಹದ ಮೇಲೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಮಂಗಳ ಗ್ರಹ ಒಂದು ದೇವರು ಅಂತ ಹೇಳಿದ್ದು ನಂಬಿಕೆ. ವಿಜ್ಞಾನ ಬೆಳೆದ ಹಾಗೆಲ್ಲ ಆ ನಂಬಿಕೆಯನ್ನು ಇಟ್ಕೊಳ್ಳಿ, ಅದ್ರ ಒಳಗಡೆ ಏನಿದೆ ಅಂತ ಸಂಶೋಧನೆ ಮಾಡಿದ್ವಲ್ಲ. ನಮ್ಮ ಥರನೇ ಇಲ್ಲಿ ಹಂಗೆ ಭೂಮಿ ಮೇಲೆ ಇದ್ದಾರೋ ಇನ್ನೂ ಅನೇಕ ಗ್ರಹಗಳು ಅಂತ ನಾವೇನು ಪೂಜೆ ಮಾಡಿ ಅದ್ರ ಮೇಲೂ ಮನುಷ್ಯರಿದ್ದಾರೆ. ಎಲಿಯನ್ಸ್ ಅಂತ ಕರೀತೀವಿ, ನಮ್ಮ ಭೂಮಿ ಮೇಲೆ ಬಂದು ಹೋಗ್ತಾ ಇದ್ದಾರೆ, ವಾಯ್ಸ್ಗೆಲ್ಲ ಹಾಕ್ಕೊಂಡು ಅಂತ ನಾವು ಅಲ್ಲಿ ಕಳಿಸ್ತಾ ಇದ್ದೀವಿ. ನಮ್ಮ ಹುಡುಗರದ್ದು ವಾಯ್ಸ್ ಅದು ಇದೆಲ್ಲ ಕಳಿಸ್ತಾ ಇದ್ದೀವಿ. ಹಾಗೆ ತಂತ್ರಜ್ಞಾನ ಬೆಳೆದ ಹಾಗೆ ನಾವೇನು ಇಲ್ಲೇ ನಂಬಿಕೆ ಅಂತ ಅಂದ್ಕೊಂಡ್ವು, ಆ ನಂಬಿಕೆ ಒಳಗಡೆ ಇನ್ನೇನು ನಂಬಿಕೆ ಅಂತ ನೀವು ಕೇಳಿದ್ರಲ್ಲ, ಅದನ್ನು ಹುಡುಕ್ತಾ ಹೋಗ್ತಾ ಇದ್ದೀವಿ. ಸೊ ಅದ್ರ ರಹಸ್ಯ ಇನ್ನೂ ಬಯಲಾಗಿಲ್ಲ. ಎಸ್, ಸೈನ್ಸು ಇನ್ನೂ ಹೊಸಗೂಸು. ನಾನೀಗೇನು ಹೇಳ್ತಾ ಇದ್ದೀನಿ ಅದು ಸುಳ್ಳಾಗ್ಬೋದು, ಈ ಕ್ಷಣಕ್ಕೆ ಸತ್ಯ ಇರ್ಬೋದು, ನಾಳೆ ಈ ಕ್ಷಣದ ನಂತರ ಹುಲಿಕಲ್ಲಿ ಹೇಳಿದ ಸತ್ಯ ಅದು ಮಂಗಳ ಗ್ರಹದಲ್ಲಿ ಅಲ್ಲಿ ಭೂಮಿ ಇದೆ, ನೀರಿದೆ, ಅದೆಲ್ಲ ಹೋಗ್ತಾ ಇದ್ವಿ. ಸತ್ಯ ಅನ್ವೇಷಣೆಯೇ ಒಂದು ದೇವರ ನಂತರ. ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ವಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇಷ್ಟೇ ಪ್ರಶ್ನೆಗಳು ನನಗೆ ಇನ್ನೊಂದು ಆಯಾಮವನ್ನು ತಗೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ನೀವು ನಮ್ಮ ಮೂಢನಂಬಿಕೆಗಳು ಮತ್ತು ಇದರ ನಂಬಿಕೆಗಳು ಮತ್ತು ಮೂಢನಂಬಿಕೆಗಳು ಮತ್ತು ಕಲ್ಲಿನ ವಿಗ್ರಹ ಮತ್ತು ಅದನ್ನು ದುರ್ಬಳಕೆ ಮಾಡ್ತಿರುವಂಥ ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ಒಂದು ಹಂತಕ್ಕೆ ಪಕ್ಕಕ್ಕೆ ಇಡೋಣ. ಅದನ್ನು ನೀವು ಮಾಡ್ಕೊಂಡೇ ಬಂದಿದ್ದೀರಾ, ಅದು ಒಳ್ಳೆ ಕೆಲಸ. ನನಗೆ ಅದ್ರ ಬಗ್ಗೆ ಕಂಪ್ಲೀಟ್ಲಿ ಐ ಅಗ್ರಿ ವಿತ್ ಯು ಸರ್. ಆದರೆ ನಮ್ಮ ದೇಶ ಸಾಧು ಸಂತರ ನಾಡು. ಓಕೆ, ನಮ್ಮಲ್ಲಿ ಎಷ್ಟೋ ಜನ ಋಷಿ ಮುನಿಗಳು, ಓಕೆ, ನಮ್ಮಲ್ಲಿ ಎಷ್ಟೋ ಜನ ಗುರುಗಳಿದ್ದಾರೆ. ಎಷ್ಟೋ ಜನ ನನಗೆ ಫೋನ್ಗಳು ಬರ್ತವೆ, ಮೈಸೂರಲ್ಲಿ ಒಬ್ಬರು ಗುರುಗಳಿದ್ದಾರೆ, ಬನ್ನಿ ನೀವು ಭೇಟಿಯಾಗಿ. ಅವ್ರು ಯಾರ ಹತ್ರನೂ ಮಾತಾಡಲ್ಲ, ಯಾರಿಗೂ ಬರಲ್ಲ, ಅವ್ರಿಗೇನೂ ಬೇಕಾಗಿಲ್ಲ ನಿಮ್ಮಿಂದ ಅಂತ ನಿಸ್ವಾರ್ಥವಾಗಿ ಜನರ ಹಿತ ಬಯಸುವಂಥ ಗುರುಗಳು, ಸಂತರು ಈ ನಮ್ಮ ಜನ ನೋಡಿದ್ದಾರೆ ಅವ್ರನ್ನ. ಮತ್ತು ಭಾಳಷ್ಟು ಜನ ಇದು ನಾನು ನೋಡಿದ್ದಾರೆ. ಇದು ಈಗ ಮುಂದೆ ಹೇಳುವಂಥ ಏನು ಶಬ್ದಗಳಿದೆ ಅದು ನಂದಲ್ಲ. 100 ವರ್ಷಗಳು ಬದುಕಿದ್ದಾರೆ, 200 ವರ್ಷಗಳ ಕಾಲ ಬದುಕಿದ್ದಾರೆ ಅಂತ ಅನ್ನುವಂಥ ಒಂದು ಮಾತುಗಳು ನಾವು ಕೂಡ ಕೇಳ್ತಿರ್ತೀವಿ. ರಮಣ ಮಹರ್ಷಿಗಳು ಅಥವಾ ನಾವು ಈ ಥರದ ತುಂಬ ಜನ ಮಹರ್ಷಿಗಳು ಆ ಥರ ನಮ್ಮಲ್ಲಿ ಆಗೋಗಿದ್ದಾರೆ. ಇವರು ಪವಾಡಗಳನ್ನ ಮಾಡಿಲ್ಲ, ಆದರೆ ಅವ್ರನ್ನ ಪವಾಡ ಪುರುಷರು ಅಂತ ಜನ ನಂಬ್ತಿದ್ರು.
ಸೊ ಆ ಥರದ ವ್ಯಕ್ತಿಗಳ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಎಸ್, ನಾನು ಪ್ರಾಕ್ಟಿಕಲ್ಲಾಗಿ ಮಾತಾಡ್ತಾ ಹೋಗ್ತೀನಿ. ರಮಣ ಮಹರ್ಷಿ ಇದ್ದರು, ಒಪ್ಕೊಳ್ಳೋಣ. ರಾಮಕೃಷ್ಣ ಪರಮಹಂಸ ಇದ್ದರು, ವಿವೇಕಾನಂದರಿದ್ದರು. ನಮ್ಮ ಮುಂದೆ ನಮಗಿಂತ 5 ತಳಿ ಹಿಂದೆ ಇರ್ಬೋದು, 5 ತಲೆಮಾರು ಮುಂದೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿರ್ಬೋದು, 113 ವರ್ಷ ಬದುಕಿದ್ರು ಸಿದ್ಧಗಂಗಾ ಶ್ರೀಗಳು. ಸಿದ್ದೇಶ್ವರ ಅಪ್ಪ ಅವ್ರಿಗೆ ಜೇಬೇ ಇರಲಿಲ್ಲ. ನಮಗೊಂದ್ಸರಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳ ಮಠದಲ್ಲಿ ಸಿದ್ದೇಶ್ವರ ಅಪ್ಪ ಅವ್ರು ನನಗೆ ಹಿಂಗೆ ಕೂತ್ಕೊಂಡು ನನ್ನ ಭಾಷಣ ಕೇಳಲೇಬೇಕು ಅಂತ ಅಂದಾಗ ಅವ್ರು ನನಗೆ ಕೊಟ್ಟಿದ್ದು ಒಂದು ತೆಂಗಿನಕಾಯಿ ಹಿಂಗೆ ತೆಗೆದು ನೋಡ್ತಾ ಇದ್ರು, ಏನಾರು ಇದೆಯಾ ಅಂತ. ನಟರಾಜ್, ನನಗೆ ಜೋಪ್ ಇಲ್ಲಪ್ಪ, ನೋಡಿ ಯಾರೋ ಕೊಟ್ಟಿದ್ದಾರೆ ತೆಂಗಿನಕಾಯಿ, ನಿನಗೆ ಕೊಡ್ತೀನಿ ಅಂತ. ಅಂದರೆ ಅವರು ಜ್ಞಾನಿಗಳು. ನಮ್ಮಲ್ಲಿ 100 ಜನ ಸಾಧು ಸಂತರುಗಳನ್ನ ತೆಗೆದುಕೊಂಡ್ರೆ 20% ಜನ ಜ್ಞಾನಿಗಳ ಹಂತದಲ್ಲಿದ್ದಾರೆ. ಇನ್ನು 80% ಜನಗಳ ಬಗ್ಗೆ ನಾನು ಮಾತಾಡಲ್ಲ. ನೀವು ಸಾಧು ಸಂತರದೇ ಹೇಳ್ತಾರೆ, ಇದ್ದಾರೆ. ಅವರ ಇಂಟೆನ್ಷನ್ ಏನು ಹೇಳಿ, ಸಮಾಜಕ್ಕೆ ಏನಾರು ಒಂದು ಒಳಿತು ಮಾಡಬೇಕು, ಒಳಿತು ಮಾಡೋ ಮನುಷ್ಯ ಅಂತ. ಯಾರು ಒಳಿತನ್ನು ಮಾಡುವಂಥ ನಾಲೆಡ್ಜನ್ನು ಇಟ್ಕೊಂಡು ದೂರಾಲೋಚನೆಯನ್ನು ಇಟ್ಕೊಂಡಿರ್ತಾರೆ, ಅವ್ರು ನಿಜವಾದ ಜ್ಞಾನಿಗಳು ನಿಮ್ಮ ಸುತ್ತಮುತ್ತ ಇದ್ದೇ ಇದ್ದಾರೆ. ಅದೇ ಆ್ಯಂಗಲಲ್ಲಿ ಧರ್ಮದ ಒಳಗಡೆ ಹೋದಂಥ ಜನಗಳ ಸಂಬಂಧವನ್ನು ಕಳಿಸ್ಬೇಕು, ಒಳ್ಳೇದು ಮಾಡಬೇಕು ಅಂತ ಏನು ಹಗಲಿರುಳು ಈ ಜ್ಞಾನಿಗಳು ಯೋಚನೆ ಮಾಡ್ತಾರೋ, ಅದೇ ರೀತಿ ಈ ಸಮಾಜದ ಮೇಲೆ, ಈ ಭೂಮಿ ಮೇಲೆ ಮನುಷ್ಯ ಹಾಗೇ ಇದ್ದಾನೆ, ಇವನು ಒಂದಿಷ್ಟು ಫಾಸ್ಟ್ ಆಗಬೇಕು ಅಂತೇಳಿ ವಿಜ್ಞಾನಿಗಳು ಅದೇ ರೀತಿ ಶ್ರಮ ವಹಿಸ್ತಾರೆ. ಹಗಲಿರುಳು ಒಂದಲ್ಲಿ ಕಲ್ಪನಾ ಚಾವ್ಲಾ ಅವ್ರದ್ದು ಹೋದ್ರು, ಸುನೀತಾ. ಕಲ್ಪನಾ ಚಾವ್ಲಾ ಕೆಳಗಡೆಗೆ ಬಂದಾಗಲೂ ಬಿದ್ದೋಯ್ತು, ಅವ್ರು ಅಷ್ಟು ಕಳ್ಕೊಂಡು. ಇವ್ರದ್ದು ಕೆಳಗಡೆಗೆ ಬಂದಾಗ ಆಗ್ತಾರೆ ಎಲ್ಲೋ ಗೊತ್ತಿಲ್ಲ. ಅವ್ರನ್ನ ನೀವು ಯಾಕೆ ಜ್ಞಾನಿ ಅಂತ ಅನ್ಬಾರ್ದು? ಜೀವಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಈ ಜಗತ್ಕೋಸ್ಕರ ಅಲ್ಲೇನಿದೆ ಅಂತೇಳಿ ಕಣ್ಣಿಡ್ಕೊಂಬಂದು ಎಲ್ಲ ಜೀವ ತ್ಯಾಗ ಮಾಡಿದಂಥ ವ್ಯಕ್ತಿಯನ್ನು ಯಾಕೆ ತಾವು ಜ್ಞಾನಿ ಅಂತ ಅನ್ಬಾರ್ದು? ನಾವು ಅವ್ರನ್ನ ವಿಜ್ಞಾನಿ ಅಂತ ಕರಿತೀವಿ. ವಿಜ್ಞಾನಿ ಮತ್ತು ಜ್ಞಾನ ಮತ್ತು ವಿಜ್ಞಾನ ಎರಡೂ ಏಕಕಾಲದಲ್ಲಿ ಹೋಗ್ತಾ ಇದೆ ಸರ್. ಜ್ಞಾನವಿಲ್ಲದೆ ವಿಜ್ಞಾನ ಇಲ್ಲ. ಸಾಧುರು ಸಂತರು ಒಂದು ನೆಲೆಗಟ್ಟಿನಲ್ಲಿ ನಿಜವಾದವ್ರು ಹೇಳ್ತಾ ಇದ್ದೀನಿ, ಕೆಲಸ ಮಾಡಿದರೆ ಅವ್ರನ್ನೂ ಕೂಡ ಕೈ ಮುಗಿತೇವೆ. ವಿಜ್ಞಾನಿಗಳು ಕೂಡ ಅಷ್ಟೇ ಇದರಲ್ಲಿ ತಂತ್ರಜ್ಞಾನಿಗಳು. ಈಗ ನೀವು ಒಂದು ಶ್ರಮ ಮಾಡ್ತಾಯಿದ್ದೀರಿ, ಇದು ಕಮರ್ಷಿಯಲ್ ಅಲ್ಲ. ನೀವು ಹಗಲಿಲ್ಲ ನಮ್ಮನ್ನು ಇಷ್ಟು ಕರೆದು 25 ಸರಿ ಫೋನ್ ಮಾಡಿ ಏನೋ ಒಂದು ಸಮಾಜಕ್ಕೆ ಕೊಡಬೇಕು. ಇವ್ರು ನಿಜವಾದವರು ಯಾರು? ಹುಲಿಕಲ್ ನಟರಾಜನ ಒಡ ತುಡಿತಾಗಿ ಏನು? ನೀವ್ಯಾಕೆ ಜ್ಞಾನಿ ಆಗಲಿಲ್ಲ? ನೀವು ಜ್ಞಾನಿನೇ. ಅರ್ಥ ಮಾಡಿಕೊಳ್ಳುವ ಮನಸ್ಸು ಸರಿಯಾಗಿರಬೇಕು. ಈಗಲೂ ಇದ್ದಾರೆ ಸರ್. ನಾನು ಎಷ್ಟೋ ಸಾಧು ಸಂತರ ಹತ್ರ ಹೋಗ್ತೀನಿ, ಅವ್ರ ಜೊತೆ ಚರ್ಚೆ ಮಾಡ್ತಾ ಕೂತ್ಕೋತೀನಿ. ಈಗ ಇನ್ನೂ ಒಬ್ಬ ಯಡಿಯೂರ ಹತ್ರ ಬಟ್ಟೆನೇ ಹಾಕ್ಕೊಳ್ಳೋದ್ರಲ್ಲಿ ಇರ್ತಕ್ಕಂಥ ಒಬ್ಬ ಸಾಧು ಇದ್ದಾರೆ. ನಾನು ಅವ್ರ ಜೊತೆ ಕೂತ್ಕೊಂಡು ಯಾರ ಹತ್ರನೂ ಮಾತಾಡಲ್ಲ. ಒಬ್ಬ ರೈತ ಸಾಧು ಸರ್. ಹೌದಾ? ಓಕೆ. ಒಬ್ಬ ರೈತ ಅವನು ಎಷ್ಟು ತ್ಯಾಗ ಮಾಡ್ತಾನೆ. ಓಕೆ, ನೀವು ರೈತನ ಬಗ್ಗೆ ಹೇಳ್ತಾ ಇದ್ರ, ನೀವು ಯಾರೋ ಒಬ್ಬ ಸಾಧು ಬಗ್ಗೆ ಹೇಳಿದ ಬಟ್ಟೆ ಹಾಕಿದ್ರು. ಅವರು ಈಗ ಯಡಿಯೂರ ಹತ್ರ ಇದ್ದಾರೆ, ಎಲ್ಲೂ ಹೊರಗಡೆಗೆ ಬಂದಿಲ್ಲ. ಅವರು ಹೊರಡುವಂಥ ಮಾತು, ನಮಗೆ ಇಷ್ಟು ಟೆಕ್ನಾಲಜಿ ಇದೆ ತಿಳ್ಕೊತೀವಿ, ಇನ್ಯಾರೋ ಹೇಳ್ತೀನಿ, ನೀವು ಹೇಳಿದ್ದೆ ನಾನು ಕಾಪಿ ಮಾಡೋದು ಹೊಸತನ ಏನೂ ಇಲ್ಲ. ಅಲ್ಲಿ ಯಾರೋ ಹೇಳಿದ್ದು ನಿಮ್ಮ ಮುಂದೆ ಕಾಪಿ ಮಾಡ್ತೀನಿ. ಅವ್ರು ಏನೂ ಇಲ್ಲ. ಹೆಂಗೆ ಜ್ಞಾನ ಅವ್ರಿಗೆ? ಕುಳಿತುಕೊಂಡಲ್ಲೇ ನಮ್ಮ ಈ ಪಂಚೇಂದ್ರಿಯಗಳೇನಾಗ್ತಾ ಇದೆ, ಆಲೋಚನೆ ಮಾಡ್ತಾ ಹೋಗುತ್ತೆ, ವಿವೇಚನೆ ಮಾಡ್ತಾ ಹೋಗುತ್ತೆ, ವಿಮರ್ಶೆ ಮಾಡ್ತಾ ಹೋಗುತ್ತೆ. ಈಗ ಅದ್ರಾಗಿ ಹಾಗಾದ್ರೆ ಹೀಗೆ ಅಂತ. ಇವರೇ ಜ್ಞಾನಿಗಳು. ಅವತ್ತು ಜ್ಞಾನಿಗಳಿದ್ದರು ಸಮಾಜದ ಒಳಿತಿಗಾಗಿ. ಅದನ್ನು ಕೆಲವರು ಜನ ಏನಂದರು, ವಿಶ್ಲೇಷಣೆ, ಅವರು ಪವಾಡ ಪುರುಷರು ಅಂತ ಹೇಳ್ತಾರೆ. ನಾನು ವಿಜ್ಞಾನಿಗಳನ್ನು ಪವಾಡ ಪುರುಷರು ಅಂತ ಹೇಳ್ತೀನಿ. ಪವಾಡ ಅಂದ್ರೇನು? ಪ್ರಾಕ್ಟಿಕಲ್ಲಾಗಿ ಇವರು ತೋರಿಸ್ತಾರೆ. ಅವರು ಜನಗಳ ಮಧ್ಯೆ ಕೆಲಸ ಮಾಡ್ತಾರೆ. ಇಲ್ಲಿ ಎಲ್ಲರೂ ಕೆಟ್ಟವರು ಅಂತ ಹೇಳೋದಿಲ್ಲ, ಮೂರ್ಖತನದ ಪರಮಾವಧಿ ನಾನು ಹೇಳ್ತೇನೆ. ಇವರೆಲ್ಲ ಸುಳ್ಳು ಢೋಂಗಿಗಳು ಖಂಡಿತ ಹೇಳಲ್ಲ. ಪ್ರಕೃತಿಯ ವಿರುದ್ಧ ಯಾರು ಮಾಡ್ತಾರೆ ಅವರು ಢೋಂಗಿಗಳಾಗ್ತಾರೆ. ಪ್ರಕೃತಿಯ ಪರವಾಗಿ ಯಾರು ನಿಂತಿರ್ತಾರೆ ಅವರು ಪವಾಡ ಪುರುಷರಾಗ್ತಾರೆ. ಸೊ ತುಂಬ ಚೆನ್ನಾಗಿ ನೀವು ಹೇಳ್ತಾ ಇದ್ದೀರಾ. ಅಂದರೆ ಈಗ
ಈಗ ನೋಡಿ ನಮ್ಮ ವೆಸ್ಟರ್ನರು ಮುಂಚೆ ಭೂಮಿ ಚಪ್ಪಟೆ ಇದೆ ಅಂತ ಅನ್ಕೊಂಡಿದ್ರು. ಎಸ್, ಆಮೇಲೆ ಗೆಲಿಲಿಯೋ ಅಂತ ಅನ್ಸುತ್ತೆ ಭೂಮಿ ಗುಂಡಗಿದೆ ಅಂತ ಹೇಳಿದ್ರೆ ಆತನ ಗಲ್ಲಿಗೆ ಹಾಕಿದ್ರು. ಸೊ ನಮ್ಮ ದೇಶದಲ್ಲಿ ಭೂಗೋಳ ಅಂತ ಮುಂಚೆನೆ ಕರಿತಿದ್ವಿ. ಓಕೆ, ಅಂದರೆ ಭೂಮಿ ಗುಂಡಗಿದೆ ಅಂತ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು, ಅದ್ರ ಬಗ್ಗೆ ವಾದ ವಿವಾದಗಳು ಇರಲಿಲ್ಲ. ಆ ಥರ ನಮ್ಮ ಭೂಮಿ ಬಗ್ಗೆ ಇರ್ಬೋದು, ಗ್ರಹಗಳ ಬಗ್ಗೆ ಇರ್ಬೋದು, ಯಾವುದೇ ಟೆಲಿಸ್ಕೋಪ್ ಇಲ್ಲದೆ, ಯಾವುದೇ ವೈಜ್ಞಾನಿಕ ಉಪಕರಣ ಇಲ್ಲದೆ ನಾವು ಒಂದಷ್ಟು ಮಳೆ ಯಾವಾಗ ಬರುತ್ತೆ ಎಲ್ಲವೂ ನಮ್ಮ ಪೂರ್ವಜರು ಕಂಡುಹಿಡಿದಿದ್ದಾರೆ. ಎಸ್, ಇವತ್ತಿನ ವಿಜ್ಞಾನಿಗಳು ಗೌರಿ ಶೆಕ್ಕಿ, ಅವತ್ತಿನ ಜ್ಞಾನಿಗಳೇ ವಿಜ್ಞಾನಿ. ಎಸ್ ಎಸ್, ಅವತ್ತು ಅವ್ರಿಗೂ ಜ್ಞಾನ ಇತ್ತು, ಇವತ್ತು ಇವರು ಐಕ್ಯು ಎಲ್ಲರಿಗೂ ಒಂದೇ ಥರ ಇರಬೇಕು ಅಂತ ಇಲ್ಲ, ಎಲ್ಲರೂ ಹುಲಿಕಲ್ ನಟರಾಜ್ ಆಗಬೇಕು ಅಂತ ಇಲ್ಲ. ಅವರು ಆ ಜ್ಞಾನಿಗಳು ಪ್ರಕೃತಿಯನ್ನು ಅರ್ಥ ಮಾಡ್ಕೋತಿದ್ರು. ಸೂರ್ಯ ಇಷ್ಟೇ ಜಾಗದಲ್ಲಿ ಬಂದರೆ, ನೇರಳು ಇಷ್ಟಕ್ಕೆ ಬಂದರೆ, ಹೀಗೆಲ್ಲ ಅವರ ಮನಸ್ಸಿನ ಸ್ಥಿತಿ ಇದೆಯಲ್ಲ, ಸ್ಟ್ರಾಂಗ್ ಮೈಂಡ್, ಆ ಮೈಂಡ್ ವರ್ಕೌಟ್ ಆಗ್ತಿತ್ತು. ಎಸ್, ಅವರು ಅದಕ್ಕೆ ಸೀಮಿತ ಆಗಿದ್ದರು. ಇವತ್ತೇನು ನಡೆಯುತ್ತೆ, ಇವತ್ತು ಹೀಗೆ ಆಗುತ್ತೆ. ಆದರೆ ಇವತ್ತು ಎಷ್ಟು ಜನ ತನ್ನ ಅಂತರ್ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಹೇಳೋರಿದ್ದಾರೆ. ಓಡಾಡಿಕೆರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಾನು ನೋಡಿದೆ, ಆಗ ನೋಡಿದೆ, ಈಗ ನೋಡಿದೆ. ಓಕೆ, ಸೊ ನೀವು ಒಪ್ಕೊಳ್ತೀರಾ ಅಂದರೆ ಸಾಧು ಸಂತರು ಅವರ ಜ್ಞಾನ ಮತ್ತು ನಮ್ಮ ಏನು ಹೇಳಿ ಸೀಮಿತ ಜ್ಞಾನಕ್ಕೆ ಅರ್ಥವಾಗದಿರುವಂಥ ಅವ್ರ ಒಂದು ಜ್ಞಾನ ಅಂದರೆ ನಾನು ಹೇಳೋದು ಅವ್ರು ಹಿಂಗೆ ಕಂಡು ಹಿಡಿದ್ರು ಅಂತಂದ್ರೆ ನಮಗೆ ಗೊತ್ತಾಗಲ್ಲ ಅಲ್ವಾ? ಸೊ ಅದು ಒಂದು ಇದೆ, ಏನೋ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಅವ್ರು ಖಂಡಿತ. ಈಗ ನನಗೆ ಯೋಚನೆ ಮಾಡಿ, ಎಲ್ಲೋ ಒಬ್ಬ ಮನುಷ್ಯ ಪವಾಡ ಮಾಡ್ತಾ ಇದ್ದಾನೆ ಅಂದರೆ ಇದೇ ರೀತಿ ಹಿಂಗೆ ಮಾಡ್ತಾನೆ ಅಂತ ಹೇಳ್ತೀನಿ. ನನಗೆ ಹೆಂಗೆ ಬಂತು ನಾಲೆಡ್ಜು? ಎಕ್ಸ್ಪೀರಿಯನ್ಸ್ ಇರ್ಬೋದು, ನಾನು ಓದಿಲ್ಲ, ಅರಿಯುವ ಗುಣ ಇರ್ಬೋದು, ಒಳ ಮನಸ್ಸಿನ ಗುಣ ಇರ್ಬೋದು, ಅವರಲ್ಲೇನೋ ಒಂದು ಸುಪ್ತ ಶಕ್ತಿ ಇದೆ, ಅದಕ್ಕೆ ಸೀಮಿತಗೊಳಿಸ್ತಾರೆ. ಈ ಕೆಲವರು ಹೇಳ್ತಾರೆ ಬ್ಲೈಂಡು ಅತಿ ನಾಲೆಡ್ಜ್ ಇರ್ತಾರೆ ಅಂತ, ಅವ್ರಿಗೂ ಪಂಚೇಂದ್ರಿಯಗಳೇ ಇರೋದು. ಆದರೆ ನಮ್ಮ ಎಲ್ಲ ಅಂಗಗಳು ಎಲ್ಲ ಕಡೆ, ಕಣ್ಣು ಆ ಕಡೆ ಈ ಕಡೆ ನೋಡ್ತಾ ಇರುತ್ತೆ. ಇಲ್ಲಿದ್ದ ಸ್ಥೀಮಿತ ಮನಸ್ಸನ್ನು ಇನ್ನೊಂದು ಕಡೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಏಕಾಗ್ರತೆ ಬರಲ್ಲ. ಅವ್ರು ಕುಳಿತಲ್ಲೇ ಕಣ್ಣು ಮುಚ್ಕೊಂಡೆ ಇಡೀ ಜಗತ್ತನ್ನು ಅರಿತಾರೆ. ಹಾಗೆ ಸಾಧುಗಳು ಕೂಡ ಕಣ್ಣು ಮುಚ್ಕೊಂಡು ಕಣ್ಬಿಟ್ಟು ಜಗತ್ತಿನ ಬಗ್ಗೆ ಚಿಂತನೆ ಮಾಡ್ತಾರೆ, ಚಿಂತನಾಗ್ರಹಿಗಳ ಸಾಧುಗಳು. ಸೊ ಆ ಥರ ನಿಮ್ಮ ಗುರುಗಳು ಯಾರಾದರೂ ಇದ್ದಾರಾ? ನೀವು ಯಾರಾದರೂ ಯಾರ ಹತ್ರ ಹೋಗ್ತೀರಾ ನೀವು? ನಾನು ಸಾಕಷ್ಟು ಜನಗಳ ಜೊತೆ ಈಗಲೂ ಕೂಡ ಜನಗಳು ನನ್ನ ನಿಜವಾದ ಇದು ಗೊತ್ತಿಲ್ಲ. ಸಿದ್ಧಗಂಗಾ ಶ್ರೀಗಳ ಕಾಲ್ ಹತ್ರ ಕೂತ್ಕೊಂಡು ನಾನು ಮಾತಾಡ್ತಿದ್ದೀನಿ, ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳ ಹತ್ರ ಹೋಗ್ತೀನಿ, ಸಿದ್ದೇಶ್ವರ ಅಪ್ಪರ ಹತ್ರ ಹೋಗ್ತೀನಿ. ನಿಜವಾದ ವೈಚಾರಿಕತೆ ಇರ್ತಕ್ಕಂಥ, ಒಂದು ವೈಜ್ಞಾನಿಕತೆ ಇರಕ್ಕಂಥ ಧರ್ಮವನ್ನು, ನಿಜವಾದ ಧರ್ಮವನ್ನು ಮನಸ್ಸಿನಲ್ಲಿ ರೂಢಿಸ್ಕೊಂಡು ಮಾತನಾಡುವಂಥ ಸನ್ಯಾಸಿಗಳ ಹತ್ರ, ಸಾಧುಗಳ ಹತ್ರ ಈಗಲೂ ನನಗೆ ತುಂಬಾ ಕಾಂಟ್ಯಾಕ್ಟ್ ಇದೆ. ನಿಮ್ಗೆ ಈಗಲೂ ಹೇಳ್ತೀನಿ, ನಾನು ಹೋದಷ್ಟು ದೇವಸ್ಥಾನಗಳಿಗೆ ನಿಜವಾದ ಧರ್ಮ, ನಂಬಿಕೆ, ದೇವರು ಅಂತ ಇದು ಅವರು ಹೋಗಿಲ್ಲ. ಓಕೆ, ಈಗ ಆಶ್ಚರ್ಯ ಆಗ್ಬೋದು ನಿಮಗೆ. ಮೂರ್ತಿ ರೂಪದ ಇಲ್ಲಿ ಮುಂದೆ ಇರುವಂಥ ಮಾರುಕಟ್ಟೆಯ ಸರಕಿನ ದೇವರಿಗಿಂತ ನಾನು ಅಲ್ಲೋಗಿ ಎಲ್ಲೋ ಒಂದು ದೇವಸ್ಥಾನದಲ್ಲಿ ನಿಂತ್ಕೊಂಡು ನೋಡುವಂಥ ಮನಸ್ಥಿತಿ ಬೇರೆ ಇರುತ್ತೆ, ಮನೋಭಾವ ಬೇರೆ ಇರುತ್ತೆ. ಆ ಸ್ಥಿತಿಗಾರು ಆ ಕ್ಷಣ ಹೋಗಿ ನನ್ನ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸ್ತೀನಿ. ಹಾಗಾದ್ರೆ ನೀವು ಕೇಳ್ಬೋದು, ಅಲ್ಲೇ ಯಾಕೆ ಹೋಗ್ಬೇಕು, ನಿಮ್ಮಲ್ಲೇ ಮಾಡ್ಬೋದಲ್ಲ ಅಂತ. ಎಸ್, ನಿಮ್ಮೆಲ್ಲ ಬರೋ ಪ್ರಶ್ನೆ ನಿಮ್ಮ ಮನೆಯಲ್ಲೇ ಮಾಡ್ಬೋದು, ನೀವು ಕೂತಳೆ ಮಾಡ್ಬೋದು. ಎಸ್, ಒಂದಿಷ್ಟು ಗಾಳಿ ಬೆಳಕು ಬರುತ್ತೆ, ಅಲ್ಲಿ ಜನದ ವಾತಾವರಣ ಇರುತ್ತೆ, ಅಲ್ಲಿ ಏನು ಶೋಷಣೆ ನಡೀತಾ ಇದೆ ಅಥವಾ ಶೋಷಣೆ ನಡೀತಾ ಇಲ್ಲ, ನಿಜವಾಗ್ಲೂ ಏನು ನಡೀತಾ ಇದೆ, ಜನರ ಮನಸ್ಸು ಇಲ್ಲಿ ಏನು ಚೇಂಜ್ ಆಗ್ತಾ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ನಾನು ಎಲ್ಲ ಕಡೆ ದೇವಸ್ಥಾನಗಳಿಗೂ ಹೋಗ್ತೀನಿ, ಮಸೀದಿ ಮಂದಿರಗಳಿಗೆ ಹೋಗ್ತೀನಿ, ಹಾಗೆಲ್ಲ ಹೋಗ್ತಾ ಇದ್ದೀನಿ. ಅಂದರೆ ನನ್ನ ಪರಿವರ್ತನೆಗೆ ನಾನು ಹೋಗ್ತೀನಿ. ಆದರೆ ಎಲ್ಲೂ ದೇವರನ್ನ ನೀನೇ ನನಗೆ ಕಾಪಾಡಪ್ಪ, ನನಗೆ ಒಳ್ಳೆ ಬುದ್ಧಿ ಕೊಡಪ್ಪ ಕೇಳ್ಕೊಂಡಿಲ್ಲ, ಕೇಳ್ಕೊಳ್ಳೋದು ಇಲ್ಲ. ಓಕೆ, ಯಾಕೆ ಬೇಡ. ನನ್ನ ಮನಸ್ಸನ್ನು ನಾನು ಸರಿಯಾಗಿ ಇಟ್ಕೊಂಡ್ರೆ, ನನ್ನ ಮನಸ್ಥಿತಿನ ನಾನು ಸರಿಯಾಗಿ ಇಟ್ಕೊಂಡ್ರೆ, ನನ್ನ ಆಲೋಚನೆ ಸರಿಯಾಗಿದ್ದರೆ ನಾನೇ ಒಂದು ಶಕ್ತಿ ಅಂತ ಹೇಳ್ಬೋದು. ವಂಡರ್ಫುಲ್ ಸರ್. ಇನ್ನೊಂದಿಷ್ಟು ಹಿಂಗೆ ವಿಸ್ತರಿಸ್ತಾ ನಾವು ಹೋಗೋಣ. ಈಗ ಇನ್ನೊಂದು ಪ್ರಶ್ನೆ ಬಂತು, ನೀವು ಮಂದಿರಗಳಿಗೆ ಹೋಗ್ತೀರಿ ಮತ್ತು ಮಸೀದಿಗಳಿಗೆ ಹೋಗ್ತೀರಿ ಅಂಥೇಳಿ, ಇದ್ರ ಬಗ್ಗೆನೇ ಒಂದಷ್ಟು ಜನರ ಒಂದು ಪ್ರಶ್ನೆಗಳಿದೆ. ಅದನ್ನು ನಾನು ಒಂದು ಕಮ್ಯುನಿಟಿ ಪೇಜಲ್ಲಿ ಹಾಕಿದಾಗ ಕೇಳಿದರು. ಕೆಲವೊಬ್ಬರು ಜನರ ತಿಳುವಳಿಕೆಗಳು ಅಥವಾ ತಪ್ಪು ತಿಳುವಳಿಕೆಗೆ ಏನಂದರೆ, ನೀವು ಕೇವಲ ಹಿಂದೂ ಧರ್ಮದ ಈ ಪ್ರಶ್ನೆ ನಿಮ್ಮಿಂದ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನು. ಹೌದು, ಇಲ್ಲ ನನಗೆ ಇದು